ಜನಾರ್ದನ್ ರೆಡ್ಡಿ ಅವರು ಮತ್ತೆ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಇದರಿಂದ ಯಾರು ಖುಷಿ ಪಟ್ರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅವರ ಆಪ್ತ ಸ್ನೇಹಿತರಾದಂತಹ ರಾಮ್ಲು ಅವ್ರಿಗೆ ಸಹಜವಾಗಿ ಖುಷಿ ಆಗಿರ್ಬೇಕು. ಈಗ ಸ್ವತಃ ಮಾಜಿ ಸಚಿವರಾದಂತಹ ಶ್ರೀರಾಮ್ಲು ಅವರು ನಮ್ಮ ಜೊತೆ ಇದ್ದಾರೆ. ಬಳ್ಳಾರಿ ಅಧಿಕೃತ ಅಭ್ಯರ್ಥಿನೂ ಕೂಡ ಆಗಿರುವಂತದ್ದು. ಸರ್, ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ? ಜನಾರ್ದನ್ ರೆಡ್ಡಿ ಅವರು ಒಂದ್ ರೀತಿ ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಯಾವ ರೀತಿಯಲ್ಲಿ ಒಂದ್ ರೀತಿ ಅಜ್ಞಾತವಾಸವನ್ನು ಮುಗಿಸ್ಕೊಂಡು ಯಾವ ರೀತಿಯಲ್ಲಿ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬರ್ತಾನೋ ಆ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ಅಗ್ನಿ ಪರೀಕ್ಷೆಯನ್ನು ಗೆದ್ದು ಜನರ ಮನಸ್ಸನ್ನು ಗೆದ್ದು ಪುನಃ ಅವ್ರ ಸ್ವಂತ ಮನೆಗೆ ಇವತ್ತು ಮರಳುತ್ತಾ ಇದ್ದಾರೆ. ಹಂಗಾಗಿ ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿ ಕೊಟ್ಟಿರೋಂಥ ನಾಯಕ. ಹಂಗಾಗಿ ಇವತ್ತು ನೋಡಿದಂಥ ಟೈಮಲ್ಲಿ ಎಲ್ಲೊಂದು ಕಡೆ ನಮ್ಮೆಲ್ಲರೂ ಕೂಡ ಬೇಸರ ಇತ್ತು ಪಕ್ಷವನ್ನು ಬಿಡುವಂಥ ಟೈಮಲ್ಲಿ. ಇವತ್ತು ಪಕ್ಷವನ್ನು ಬಿಟ್ಟಿದ ನಂತರ ಅವ್ರ ಸ್ವಂತ ಪಕ್ಷ ಕಟ್ಟಿದ ನಂತರ ಅವತ್ತು ಜನನಾಯಕ, ಜನರ ಮನಸ್ಸನ್ನು ಗೆದ್ದಂತ ಒಬ್ಬ ನಾಯಕ ಅಂತೇಳಿ ಅವರು ಒಂದು ರೀತಿ ನಿರೂಪಣೆಯನ್ನು, ಒಂದು ಶಕ್ತಿ ಪ್ರದರ್ಶನ ಅಂದ್ರೆ ನಿರೂಪಣೆ ಅಂದ್ರೆ ವಿಶ್ವಾಸವನ್ನು ಗಳಿಸ್ಕೊಂಡಂತ ಕೆಲಸ ಕೂಡ ಮಾಡಿದಾರೆ. ಹಂಗಾಗಿ ಇವತ್ತು ಅವ್ರ ಸ್ವಂತ ಮನೆ ಭಾರತೀಯ ಜನತಾ ಪಾರ್ಟಿ, ಇದು ತವರು ಮನೆ. ಅವರು ಮನೆಗೆ ಅವರು ಮರಳುತ್ತಾ ಇರೋ ಕಾರಣ ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಯಾವ ರೀತಿಯಲ್ಲಿ ಅಗ್ನಿ ಪರೀಕ್ಷೆದಲ್ಲಿ ಗೆದ್ದು ಅವ್ರ ಮನೆಗೆ ಯಾವ ರೀತಿಯಲ್ಲಿ ಸೇರ್ಕೊಂತಾನೋ ಆ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಭಾರತೀಯ ಜನತಾ ಪಾರ್ಟಿ ಸೇರ್ಕೊಂಡಿರೋಕೊಂಡು ನಮ್ಮೆಲ್ಲರಿಗೂ ಕೂಡ ಸಂತೋಷ ಕೂಡ ಇದೆ. ಜನಾರ್ದನ್ ರೆಡ್ಡಿ ಅವರು ಪಕ್ಷ ಸೇರ್ಪಡೆ ಆಗ್ತಿರೋದ್ರಿಂದ ಆ ಭಾಗದಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಇದರ ಎಫೆಕ್ಟ್ ಆಗುತ್ತೆ? ಜನಾರ್ದನ್ ರೆಡ್ಡಿ ಅವರು ದೇಶದಲ್ಲಿ ನರೇಂದ್ರ ಮೋದಿಜಿಯವರ ಅಲೆ ಅಂದ್ರೆ ಅವರು ವರ್ಚಸ್ಸು ಗಳಿಸ್ಕೊಂಡಿದ್ದಾರೆ. ಬಹುಶಃ ಇವತ್ತು ಮೋದಿಜಿಯವರ ಅಂದ ತಕ್ಷಣ ಇವತ್ತು ಇಡೀ ದೇಶದಲ್ಲಿ ಇವತ್ತು ಜನರು ಕುಣಿದು ಕುಪ್ಪಳಿಸಂತ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ಬರೋದ್ರಿಂದ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅನುಕೂಲ ಆಗುತ್ತೆ, ಮಧ್ಯ ಕರ್ನಾಟಕ ಕೂಡ ಅನುಕೂಲ ಆಗುತ್ತೆ. ಅವ್ರು ಬರೋದ್ರಿಂದ ಯಾವ ರೀತಿಯಲ್ಲಿ ಬಲ ಸೇರಿದೆ ಬಾಹುಬಲಿ ಆಗುತ್ತಾನೋ ಆ ರೀತಿ ಅವ್ರು ಬರೋದ್ರಿಂದ ಒಂದು ಬಾಹುಬಲಿಯಾಗಿ ಜನರಿಗೆ ಶಕ್ತಿ ತುಂಬಂತ ಕೆಲಸ ಕೂಡ ಆಗುತ್ತೆ. ಜನಾರ್ದನ್ ರೆಡ್ಡಿ ಅವರು ಮತ್ತೆ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಇದರಿಂದ ಯಾರು ಖುಷಿ ಪಟ್ರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅವರ ಆಪ್ತ ಸ್ನೇಹಿತರಾದಂತಹ ರಾಮ್ಲು ಅವ್ರಿಗೆ ಸಹಜವಾಗಿ ಖುಷಿ ಆಗಿರ್ಬೇಕು. ಈಗ ಸ್ವತಃ ಮಾಜಿ ಸಚಿವರಾದಂತಹ ಶ್ರೀರಾಮ್ಲು ಅವರು ನಮ್ಮ ಜೊತೆ ಇದ್ದಾರೆ. ಬಳ್ಳಾರಿ ಅಧಿಕೃತ ಅಭ್ಯರ್ಥಿನೂ ಕೂಡ ಆಗಿರುವಂತದ್ದು. ಸರ್, ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ? ಜನಾರ್ದನ್ ರೆಡ್ಡಿ ಅವರು ಒಂದ್ ರೀತಿ ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಯಾವ ರೀತಿಯಲ್ಲಿ ಒಂದ್ ರೀತಿ ಅಜ್ಞಾತವಾಸವನ್ನು ಮುಗಿಸ್ಕೊಂಡು ಯಾವ ರೀತಿಯಲ್ಲಿ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬರ್ತಾನೋ ಆ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ಅಗ್ನಿ ಪರೀಕ್ಷೆಯನ್ನು ಗೆದ್ದು ಜನರ ಮನಸ್ಸನ್ನು ಗೆದ್ದು ಪುನಃ ಅವ್ರ ಸ್ವಂತ ಮನೆಗೆ ಇವತ್ತು ಮರಳುತ್ತಾ ಇದ್ದಾರೆ. ಹಂಗಾಗಿ ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿ ಕೊಟ್ಟಿರೋಂಥ ನಾಯಕ. ಹಂಗಾಗಿ ಇವತ್ತು ನೋಡಿದಂಥ ಟೈಮಲ್ಲಿ ಎಲ್ಲೊಂದು ಕಡೆ ನಮ್ಮೆಲ್ಲರೂ ಕೂಡ ಬೇಸರ ಇತ್ತು ಪಕ್ಷವನ್ನು ಬಿಡುವಂಥ ಟೈಮಲ್ಲಿ. ಇವತ್ತು ಪಕ್ಷವನ್ನು ಬಿಟ್ಟಿದ ನಂತರ ಅವ್ರ ಸ್ವಂತ ಪಕ್ಷ ಕಟ್ಟಿದ ನಂತರ ಅವತ್ತು ಜನನಾಯಕ, ಜನರ ಮನಸ್ಸನ್ನು ಗೆದ್ದಂತ ಒಬ್ಬ ನಾಯಕ ಅಂತೇಳಿ ಅವರು ಒಂದು ರೀತಿ ನಿರೂಪಣೆಯನ್ನು, ಒಂದು ಶಕ್ತಿ ಪ್ರದರ್ಶನ ಅಂದ್ರೆ ನಿರೂಪಣೆ ಅಂದ್ರೆ ವಿಶ್ವಾಸವನ್ನು ಗಳಿಸ್ಕೊಂಡಂತ ಕೆಲಸ ಕೂಡ ಮಾಡಿದಾರೆ. ಹಂಗಾಗಿ ಇವತ್ತು ಅವ್ರ ಸ್ವಂತ ಮನೆ ಭಾರತೀಯ ಜನತಾ ಪಾರ್ಟಿ, ಇದು ತವರು ಮನೆ. ಅವರು ಮನೆಗೆ ಅವರು ಮರಳುತ್ತಾ ಇರೋ ಕಾರಣ ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಯಾವ ರೀತಿಯಲ್ಲಿ ಅಗ್ನಿ ಪರೀಕ್ಷೆದಲ್ಲಿ ಗೆದ್ದು ಅವ್ರ ಮನೆಗೆ ಯಾವ ರೀತಿಯಲ್ಲಿ ಸೇರ್ಕೊಂತಾನೋ ಆ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಭಾರತೀಯ ಜನತಾ ಪಾರ್ಟಿ ಸೇರ್ಕೊಂಡಿರೋಕೊಂಡು ನಮ್ಮೆಲ್ಲರಿಗೂ ಕೂಡ ಸಂತೋಷ ಕೂಡ ಇದೆ. ಜನಾರ್ದನ್ ರೆಡ್ಡಿ ಅವರು ಪಕ್ಷ ಸೇರ್ಪಡೆ ಆಗ್ತಿರೋದ್ರಿಂದ ಆ ಭಾಗದಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಇದರ ಎಫೆಕ್ಟ್ ಆಗುತ್ತೆ? ಜನಾರ್ದನ್ ರೆಡ್ಡಿ ಅವರು ದೇಶದಲ್ಲಿ ನರೇಂದ್ರ ಮೋದಿಜಿಯವರ ಅಲೆ ಅಂದ್ರೆ ಅವರು ವರ್ಚಸ್ಸು ಗಳಿಸ್ಕೊಂಡಿದ್ದಾರೆ. ಬಹುಶಃ ಇವತ್ತು ಮೋದಿಜಿಯವರ ಅಂದ ತಕ್ಷಣ ಇವತ್ತು ಇಡೀ ದೇಶದಲ್ಲಿ ಇವತ್ತು ಜನರು ಕುಣಿದು ಕುಪ್ಪಳಿಸಂತ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ಬರೋದ್ರಿಂದ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅನುಕೂಲ ಆಗುತ್ತೆ, ಮಧ್ಯ ಕರ್ನಾಟಕ ಕೂಡ ಅನುಕೂಲ ಆಗುತ್ತೆ. ಅವ್ರು ಬರೋದ್ರಿಂದ ಯಾವ ರೀತಿಯಲ್ಲಿ ಬಲ ಸೇರಿದೆ ಬಾಹುಬಲಿ ಆಗುತ್ತಾನೋ ಆ ರೀತಿ ಅವ್ರು ಬರೋದ್ರಿಂದ ಒಂದು ಬಾಹುಬಲಿಯಾಗಿ ಜನರಿಗೆ ಶಕ್ತಿ ತುಂಬಂತ ಕೆಲಸ ಕೂಡ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.